ಅಂದ್ರೆ ಮಚ್ಚೆ ಇಲ್ಲ ಸರ್. ಹೌದಾ? ಬಾ. ಛೆ, ಇಲ್ವಾ? ಅಂದ್ರೆ ಅವ್ರ ಜೆನ್ನಿ ಅಲ್ವಾ? ಇಲ್ಲ ಸರ್, ಜೆನ್ನಿನೇ. ಅಶ್ಮಿತಾ, ಜೆನ್ನಿ ಇಬ್ರು ಒಬ್ರೆ. ರಾಜಿ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಗೆ ಹೇಳ್ತೀಯಾ? ಮತ್ತೆ ಮಚ್ಚೆ ಕೂಡ ಇಲ್ಲ ಅಂತಿದ್ಯಾ? ಮಚ್ಚೆನ ಮಾಯ ಮಾಡ್ಬೋದು, ಆದ್ರೆ ನಾವ್ ಮಾಡೋ ಪ್ಲಾನ್ಸ್ನ ಮುಂಚೆನೆ ತಿಳ್ಕೊಂಡು ಸರಿ ಮಾಡ್ಕೊಳ್ಬೋದು ಸರ್. ಮತ್ತೆ ಅವ್ರ ಜೆನ್ನಿ ಅಂತ ಹೇಗ್ ಪ್ರೂವ್ ಮಾಡೋದು? ಈ ಸಲ ಸರಿಯಾಗಿ ಪ್ಲಾನ್ ಮಾಡೋಣ ಸರ್. ನಾವ್ ಕೊಡೋ ಶಾಕ್ಗೆ ಅವಳು ಸುಧಾರಿಸ್ಕೊಳ್ಳೋಷ್ಟ್ರಲ್ಲೇ ಇಬ್ರು ಒಬ್ರೆ ಅಂತ ಪ್ರೂವ್ ಮಾಡೋಣ. ಆದ್ರೆ ಹೇಗ್ ರಾಜಿ? ಏನ್ ಮಾಡೋಣ? ಪ್ಲಾನ್ ಓಕೆ? ಖಂಡಿತ ರಾಜಿ, ಖಂಡಿತವಾಗ್ಲು ಮಾಡೋಣ. ಓಕೆ ಸರಿ, ಬಾ ಹೋಗೋಣ. 12ನೇ ಸಲ, 13ನೇ ಸಲ, 14ನೇ ಸಲ ಈ ತರ ಸಾಕ್ತಾನೇ ಇರ್ಬೇಕು ನಮ್ ಎಣ್ಣೆ ಪ್ರಯಾಣ. ಅಪ್ಪ ತಗೋ ಮಗನೇ, ಇದು ನನ್ ಗ್ಲಾಸ್ ಅಲ್ಲ ಕಣ, ನಿನ್ ಗ್ಲಾಸ್. ನಿಂದು ನಂದು ಅಲ್ಲ, ನಮ್ದು. ಎಷ್ಟು ದೊಡ್ಡ ಮನ್ಸ್ ಕೊಡೋ ನನ್ ಮಗನೇ ನಿಂದು. ಅಪ್ಪ ನನಗೆ ಇದು ನೀನೆ ಕೂಡಿಸ್ಬಾರ್ದು ಲೆಕ್ಕ ಪ್ರಕಾರ. ಇದು ನನ್ ಗ್ಲಾಸ್ ಅಲ್ವಾ? ಇದು ತಗೋ. ಅಪ್ಪ ನಂದು. ಮಗನಿಗೆ ಅಪ್ಪನ ಮೇಲೆ, ಅಪ್ಪನಿಗೆ ಮಗನ ಮೇಲೆ ಸಾಯೋ ತನಕ ಪ್ರೀತಿ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಮಗನೇ. ಈ ಬಾಟ್ಲು ಖಾಲಿ ಆಗೋ ತನಕ ಅಂತೂ ಖಂಡಿತವಾಗ್ಲೂ ಇರುತ್ತೆ ಕಣ. ಆದ್ರೆ ಆದ್ಯಂಗೆ ಹಾಕಿಲ್ಲಪ್ಪ. ಲೇ ಮಗನೇ, ಪ್ರೀತಿ ಇಲ್ಲ ಅಂದಿದ್ರೆ ಆದ್ಯ ಯಾಕೋ ನಿನ್ನಂಗೆ ಕ್ಷಮಿಸ್ತಾ ಇದ್ಲು. ಅವಳೆಲ್ಲಪ್ಪ ಕ್ಷಮಿಸ್ತಾಳೆ. ಸಾರಿ ಕೇಳ್ದೆ, ಕಾಲ್ ಕೂಡ ಹಿಡ್ಕೊಳಕ್ ಹೋದೆ. ಆದ್ರೆ ಅವತ್ತು ನಿದ್ದೆ ಬಂದ್ ಮಲ್ಕೋಬಿಟ್ಟಪ್ಪ. ಲೇ ಹುಚ್ಚ, ಹೆಣ್ಮಕ್ಳು ಕಾಲಿಗೆ ಬಿದ್ದ ಮೇಲೆ ಯಾರಾದ್ರೂ ಮಲ್ಕೋತಾರೇನೋ? ಗಟ್ಟಿಯಾಗಿ ಹಿಡ್ಕೋಬೇಕು, ಗೊಳೋ ಅಂತ ಹತ್ಕೊಂಡು ಸಾಧಿಸ್ಬೇಕಣ. ಗಂಡ್ಮಕ್ಳು ಅಳ್ಬಾರ್ದು ಅಂತಾರಲ್ಲಪ್ಪ, ಆತರ ಎಲ್ಲಾದ್ರೂ ಬರ್ದಿದ್ಯಾ? ಹೋಗ್ಲಿ, ರೂಲ್ಸ್ ಏನಾದ್ರು ಇದೆಯಾ? ಮತ್ತೆ ಯಾರು ಹೇಳಿದ್ದು ಹುಡುಗರು ಅಳಬಾರ್ದು ಅಂತ? ಲೇ ಮಗನೇ, ಈ ಅಳು ಅನ್ನೋದು ಹೆಣ್ಮಕ್ಳ ಹಕ್ಕು ಮಾತ್ರನೇ ಅಲ್ಲ. ಯಾವ ನೋವಾದ್ರೂ ದುಃಖ ಆದ್ರೂ ಸರಿ, ಕಣ್ಣೀರ್ ರೂಪದಲ್ಲಿ ಅದನ್ನ ಹೊರಗಡೆ ತೋರ್ಸೋದಕ್ಕೆ ಅದು ಏನಂತಾರ ಅದಕ್ಕೆ? ಎಮೋಷನ್. ಅಪ್ಪ ನಿಮಗ್ ತುಂಬಾ ಗೊತ್ತಪ್ಪ. ಅನುಭವ ಕಣ. ನಿಮ್ಮ ಅಮ್ಮನ ವಿಷಯದಲ್ಲಿ ಎಷ್ಟು ಸಲ ಹತ್ತಿದ್ದೀನಿ, ಎಷ್ಟು ಸಲ ಅವಳು ಕಾಲು ಹಿಡ್ಕೊಂಡಿದ್ದೀನಿ. ಲೇ ಅದು ಪಾಯಿಂಟೇ ಅಪ್ಪ, ಪಾಯಿಂಟ್. ಸರಿ, ಈಗ ಅದನ್ನೆಲ್ಲ ಬಿಟ್ಟಾಕು. ಈಗ ನಾವು ಎಲ್ಲಿದ್ದೀವಿ? ತೋಟದಲ್ಲಿ. ಡ್ರೇನ ಅದೆಲ್ಲ ಕಣ. ಪಾಯಿಂಟ್ ಎಲ್ಲಿದ್ದೀವಿ ಅಂತ ಕೇಳಿದೆ. ತೋಟದಲ್ಲಿ ಆದ್ಯನ್ ಕಾಲಕ್ಕೆ ಬಿದ್ದೆ, ನಿದ್ದೆ ಮಾಡ್ಬಿಟ್ಟೆ. ಅದೇ ಆದ್ರೂ ನನ್ನ ಮಗನ ಇಲ್ಲಿ ಕೇಳು, ನೀನ್ ಯಾರಿಗೋಸ್ಕರ ಹೇಳ್ತಿರೋದು? ನೀನ್ ಪ್ರೀತಿಸೋ ಹುಡುಗಿಗೋಸ್ಕರ ತಾನೆ? ಮದ್ವೆ ಮಾಡ್ಕೊಂಡಿರೋ ಹೆಂಡತಿಗೋಸ್ಕರ ತಾನೆ ಅಲ್ವಾ? ಅವಳಿಗೋಸ್ಕರ ಹೇಳೋದ್ರಲ್ಲಿ ತಪ್ಪೇನಿದೆ ಮಗನೇ? ಇಲ್ಲೋಡು, ಹೆಂಡತಿನ ಅಳಿಸೋ ಗಂಡ ದುಃಖ ಪಡ್ಬೇಕೆ ಹೊರತು ಹೆಂಡತಿ ಪ್ರೀತಿಗೋಸ್ಕರ ಅಳುವಂತವನು ಗರ್ವ ಪಡ್ಬೇಕು ಕಣ, ಗರ್ವ. ಪಾಯಿಂಟ್. ನಿನ್ನ ಅವಳು ಅಷ್ಟಾದ್ರೂ ಕ್ಷಮಿಸಿದ್ದಕ್ಕೇನೆ ನೀನಿನ್ನೂ ಆ ಮನೇಲಿ ಇದೀಯಾ, ಇಲ್ಲಿ ನನ್ನ ಜೊತೆ ಸಿಟ್ಟಿಂಗ್ ಅಲ್ಲೂ ಇದೆಯಾ? ಇಲ್ಲ ಅಂದಿದ್ರೆ ನಿನ್ ಜೊತೆಯಲ್ಲಿ ನಿನ್ ಹೆತ್ತ ತಂದೆ ಆಗಿರೋ ನಾನು, ನನ್ನ ಮದುವೆ ಆಗಿರೋ ನಿಮ್ಮಮ್ಮ, ನೀವ್ ಯಾರು ನನ್ನ ಕಣ್ ಮುಂದೆನೆ ಇರ್ಲೇಬಾರ್ದು ಅಂತ ಆದ್ಯ ಹೇಳಿದ್ರೆ, ನಿಮ್ ಮಾವ ಹೆಂಗೆ ಆದ್ಯ ಮಾತನ್ನ ತೆಗ್ದಾಕೋಕಾಗ್ದೆ ನಿಮ್ಗೆ ಮನೇಲಿ ಜಾಗ ಇಲ್ಲ ಅಂತ ಹೇಳ್ತಿದ್ರು ಕಣ. ಆ ಮಾತಿಗೆ ಹುಟ್ಟು ಬಟ್ಟೆಲ್ಲ 3 ಜನನು ಯಾವಾಗ್ಲೂ ರೋಡ್ ಮೇಲೆ ಬಿದ್ದಿರ್ತಿದ್ವಿ. ನೀನ್ ಕುಡಿ ಮಗನೆ. ಅಷ್ಟೇ ಅಂತೀಯ? ಆದ್ರೂನು ನನ್ನ ಮಗನೇ ನಿನ್ನನ್ನು ಇಲ್ಲೇ ಇಟ್ಕೋ ಅಂತ ಉಯ್ ರಾಜಿ ಮಾಡದೇ ಇರೋ ಪ್ರಯತ್ನನೇ ಇಲ್ಲ ಕಣ.
ಆದ್ರೂ ರಾಜಿ ದೇವತೆ ಅಪ್ಪ, ದೇವತೆ. ಸರಿಯಾದ ಸಮಯಕ್ಕೇನೆ ಅವಳು ಬಂದು ಆ ದುಬೈ ಕುಮಾರ್ನ ಪೊಲೀಸ್ನವ್ರಿಗೆ ಹಿಡಿದು ಕೊಟ್ಬಿಟ್ಲು. ಇಲ್ಲ ಅಂದಿದ್ರೆ ನೀ ಟೈಮಲ್ಲಿ ದುಬೈನಲ್ಲಿ ಹತ್ತರು ನೋಡಿ ನೋಡಿ ಹತ್ತರು ಚೆನ್ನಾಗಿದೆ ತಗೊಳ್ಳಿ ಹತ್ತರು. ಅದ್ ಮಾತ್ರ ನೆನಪಿಸ್ಬಿಡ. ನಿನ್ನಂತ ಬಲಿ ಪಶುಗಳು ದುಬೈಲಿ ಎಷ್ಟು ಜನ ಓಡಾಡ್ಕೊಂಡಿದ್ದಾರೆ ಗೊತ್ತೇನು? ಹೌದಪ್ಪ ಪಾಪ. ಓಪನ್ ಮಾಡು, ಬಾಯಿ ಓಪನ್ ಮಾಡು. ತಗೋ ತಿನ್ನ ತಿನ್ನ. ಲೇ ಮಗ, ಲೇ ಶೀನಾ, ಆ ಕಣ್ಣಲ್ಲಿ ನೀರು ಯಾಕೋ ಅಷ್ಟು ಖಾರ ಇದೆಯೇನೋ ಇದು? ಕಣ್ಣೀರು ಉಪ್ಪಿನಕಾಯಿಂದ ಅಲ್ಲ ಅಪ್ಪ, ಅಲ್ವಾ ಮತ್ತೆ? ಆಚೆಯಿಂದ. ಓ ರಾಜಲಕ್ಷ್ಮಿಗೆ ನಾನು ಅರ್ಥ ಆದಷ್ಟು ಆದ್ಯಂಗ್ ಯಾಕೆ ಅರ್ಥ ಆಗ್ತಾ ಇಲ್ಲ ನಾನು. ಓ ಅವಳಿಗಷ್ಟಕ್ಕೂ ದಯಾ, ದಾಕ್ಷಿಣ್ಯ, ಕರುಣೆ ಇದ್ಯಾವುದು ಇಲ್ವೇ ಇಲ್ವಾ? ಎಲ್ಲ ಕಣ. ಅದೆಲ್ಲದ್ರ ಜೊತೆಗೆ ನಿನ್ ಮೇಲೆ ಪ್ರೀತಿ ಅವಳ ಹೃದಯದಲ್ಲಿ ಇರೋದಕ್ಕೇನೆ ನೀನ್ ಕೆಟ್ಟಿದ್ಯಲ್ಲ ತಾಳಿ, ಅದನ್ನಿನ್ನೂ ಹೃದಯದ ಪಕ್ಕದಲ್ಲೇ ಇಟ್ಕೊಂಡಿರೋದು. ಆ ಪವಿತ್ರವಾದ ಮಂಗಳಸೂತ್ರ ಆದ್ಯ ಕತ್ತಲ್ಲಿ ಇನ್ನೂ ಯಾಕಿದೆ? ಹೇಳು ಹೇಳು, ಯೋಚನೆ ಮಾಡು ಮಗನೇ. ಹೌದಪ್ಪ, ಆದ್ಯ ತಾಳಿ ಯಾಕೆ ಇಟ್ಕೊಂಡಿದ್ದಾಳೆ? ಯಾಕೆ ಇಟ್ಕೊಂಡಿದ್ದಾಳೆ? ಅದನ್ನೇ ಕಣ ನಾನು ಕೇಳಿದ್ದು, ಯಾಕೆ ಇನ್ನೂ ಇಟ್ಕೊಂಡಿದ್ದಾಳೆ?